ನಾನೆಷ್ಟು ವೇಟ್ ಮಾಡಬೇಕು? ಆಫೀಸಿಗೆ ಲೇಟ್ ಆಗುತ್ತೆ ಗೊತ್ತಿಲ್ಲ. ಏನಕ್ಕೆ ಫೋನ್ ತೆಗಿತಾ ಇಲ್ಲ? ಎಷ್ಟು ಸಲ ಫೋನ್ ಮಾಡ್ಬೇಕು ನಿನ್ಗೆ? ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಫೋನ್ ಮಾಡಿದಾಗ ಎತ್ತಬೇಕು, ಕೊಟ್ಟಿದ್ದನ್ನ ಇಟ್ಕೋಬೇಕು, ಬಾ ಅಂದ ಹತ್ರಕ್ಕೆ ಬರ್ಬೇಕು ಅಷ್ಟೇ. ಯಾಕೆ ಈ ತರ ನನಗೆ ತೊಂದರೆ ಕೊಡ್ತಿದ್ಯಾ? ಪ್ಲೀಸ್ ನನ್ನನ್ನು ಬಿಟ್ಬಿಡು. ನನಗೆ ಟಾರ್ಚರ್ ಮಾಡಬೇಡ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್. ನಿನ್ ಬೈಕ್ ಹತ್ತತಿಯಾ ಇಲ್ಲ ನಿನ್ ಮೇಲೆ ಆಸಿಡ್ ಹಾಕ್ಲಾ? ಹಾಕ್ಬಿಡ್ಲಾ ಆಸಿಡ್? ಹಾಕ್ತೀನಿ ಆಸಿಡ್. ಆಸಿಡ್ ಹಾಕ್ತೀನೋ? ಆಸಿಡ್ ನಿಜವಾಗ್ಲೂ ಆಸಿಡ್ ಅನ್ಕೊಂಡ್ಯಾ? ಭಯ ಪಡಿಸೋದಕ್ಕೆ. ಅಷ್ಟಕ್ಕೂ ನಿನಗೇನ್ ಸಂಬಂಧ? ಯಾರು ನೀನು? ನಾನ್ ಯಾರ? ಹುಡುಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕ್ರಾಸ್ ಮಾಡ್ತೀಯಾ? ಆಸಿಡ್ ಹಾಕ್ಬಿಡ್ತೀಯಾ? ಏನಾಯ್ತು ಮೇಡಮ್, ಈ ಹುಡುಗಿ ಹರಾಸ್ ಮಾಡ್ಕೊಳ್ತಿದ್ದ. ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಬರೀ ಹಂಪ್ ಮಾತ್ರ ಅಲ್ಲ, ಒಳಗ್ ದಮ್ಮು ಇದೆ. ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ಪೆಟ್ಟಿಗೆ ತಗೊಂಡು ಬೆಂಗಳೂರಿಗೆ ಬಂದ ವ್ಯಕ್ತಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆನೆ ಜಗಳ ಮಾಡೋಂತ ಸ್ಥಾನಕ್ಕೆ ಬಂದಿರೋ ದಿಗ್ಗಜನ್ನ ನಾವು ಮಾತಾಡ್ಸೋಣ ಬನ್ನಿ. ಅವನೊಬ್ಬ ವ್ಯಕ್ತಿ ಅಲ್ಲ, ಕಂಪ್ಯೂಟರ್ನೆಲ್ಲ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾ ಇರೋಂತ ಶಕ್ತಿ. ಪೈನಾಪಲ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ MD ರಾಜು ಅವ್ರ ಜೊತೆ ಈ ವಾರದ ಮುಖಾಮುಖಿ. ರಾಜು ಅವರೇ ನಮಸ್ಕಾರ. ನಮಸ್ತೆ ಜಾಫರ್. ನಿಮ್ ಬಗ್ಗೆ ಹೇಳಿ. ನನ್ನ ಬಗ್ಗೆ ಎಲ್ಲ ನೀವೇ ಹೇಳಿದಿರಾ, ನಾನೇನ್ ಹೇಳಿ? ನಿಮ್ ಕಂಪ್ನಿ ಹೆಸರು ಪೈನಾಪಲ್. ಆಪಲ್ ನ ನೋಡಿ ಕಾಪಿ ಮಾಡಿದೀರಾ ಅಂತ ಆಚೆ ಮಾತು. ನಿಮ್ ರಿಯಾಕ್ಷನ್? ಜಾಫರ್, ನಾನು ಏನ್ ಮಾಡಿದ್ರು ಡೈರೆಕ್ಟ್ ಆಗೇ ಮಾತಾಡ್ತೀನಿ. ನೀವು ಅನ್ನನ ಯಾವ ಕೈಯಲ್ಲಿ ತಿಂತೀರಾ? ಬಲ್ಗೈಯಲ್ಲಿ. ಟಾಯ್ಲೆಟ್ಗೆ ಯಾವ ಕೈ ಯೂಸ್ ಮಾಡ್ತೀರಾ? ಹೇಳಿ. ಎಡಗೈ. ನಾನು ಅನ್ನನ ಬಲಗೈಲೇ ತಿಂತೀನಿ, ಟಾಯ್ಲೆಟ್ಗೆ ಎಡಗೈ ಉಪಯೋಗಿಸ್ತೀನಿ. ಅಂದ್ರೆ ನಾನು ನಿಮ್ಮನ್ನ ಕಾಪಿ ಮಾಡಿದೆ ಅಂತನಾ? ಹೇಳಿ. ಆಪಲ್ ಸೈಜ್ ಹೇಗಿರುತ್ತೆ? ಆಪಲ್ ಟೇಸ್ಟ್ ಹೇಗಿರುತ್ತೆ? ಪೈನಾಪಲ್ ಕಲರ್ ಹೇಗಿರುತ್ತೆ? ಪೈನಾಪಲ್ ಟೇಸ್ಟ್ ಹೇಗಿರುತ್ತೆ? ಡಿಫ್ರೆಂಟ್ ಆಗಿಲ್ವಾ? ಡಿಫ್ರೆಂಟ್ ಆಗಿ ಇರುತ್ತಲ್ವಾ? ಮತ್ತೆ ಡಿಫ್ರೆಂಟ್ ಆಗಿದ್ರೆ ಕಾಪಿ ಹೇಗಾಗುತ್ತೆ ಜಾಫರ್? ಓಕೆ. ಆಪಲ್ ಕಂಪ್ನಿ ಲೋಗೋ ತರ ನಿಮ್ ಪೈನಾಪಲ್ ಕಂಪ್ನಿ ಲೋಗೋ ಕೂಡ ಸ್ವಲ್ಪ ಕಚ್ಚಿರೋ ತರ ಇದೆ. ಅದನ್ನ ಯಾರು ಕಚ್ಚಿರೋದು? ನೀವು ಕಚ್ಚಿರೋದಾ ಇಲ್ಲ ನಿಮ್ ಮಕ್ಳು ಕಚ್ಚಿರೋದಾ? ಇದೇ ಪ್ರಶ್ನೆನ ಆಪಲ್ನವರು ಕೇಳಿ. ಅವ್ರದನ್ನ ಯಾರು ಕಚ್ಚಿದ್ದಾರೆ ಅಂತ ಹೇಳಿದ್ರೆ, ನಂದನ್ನ ಯಾರು ಕಚ್ಚಿದ್ದಾರೆ, ಯಾಕೆ ಕಚ್ಚಿದ್ದಾರೆ ಅಂತ ನಿಮಗ್ ಸ್ಪೆಷಲ್ ಆಗಿ ಹೇಳ್ಬಿಡ್ತೀನಿ. ನಿಮ್ ಕಂಪ್ನಿಲಿ ಚೇರ್ ಗರ್ಲ್ಸ್ ನ ಇಟ್ಟು ಎಲ್ಲಾ ಸಾಫ್ಟ್ವೇರ್ ಕಂಪ್ನಿಗೂ ಕೆಟ್ಟ ಹೆಸರು ತಂದಿದ್ದೀರಾ ಅಂತ ಎಲ್ರು ಹೇಳ್ತಾ ಇದಾರೆ. ಇದಕ್ ನಿಮ್ ರಿಯಾಕ್ಷನ್? ಕುಣಿಲಾರ್ದವ್ರು ನೆಲ ಡೊಂಕು ಅಂದಂಗ ಆಯ್ತು. ನಾನು ಫೆಸಿಲಿಟಿ ಕೊಡ್ತಾ ಇದ್ದೀನಿ ಹೊರತು ಪನಿಷ್ಮೆಂಟ್ ಕೊಡ್ತಾ ಇಲ್ವೇ? ಫಾಲೋ ಮಾಡಿದ್ರೆ ಕಾಪಿ ಮಾಡಿದೀವಿ ಅಂತೀರಾ, ಹೊಸ್ದಾಗಿ ಮಾಡಿದ್ರೆ ಕಂಪ್ನಿಗೆ ಕೆಟ್ಟ ಹೆಸರು ಅಂತೀರಾ. ಎಂಪ್ಲಾಯೀಸ್ ನ ರೀಫ್ರೆಶ್ಮೆಂಟ್ ಮಾಡೋದು ಅವ್ರವ್ರ ಸ್ಟೈಲ್ ಅವ್ರದ್ದು ರೀ, ನನ್ನ ಸ್ಟೈಲ್ ನಂದು. ಐಫೋನ್ 8 ಅಲ್ಲಿರೋ ಫ್ಯೂಚರ್ಸ್ P8 ಅಲ್ಲೂ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ ನೀವೇನಂತೀರಾ? ನನ್ನ P8 ಅಲ್ಲಿರೋ ಫೀಚರ್ಸ್ ಐಫೋನ್ ಕಾಪಿ ಮಾಡಿದರೆ ನಾನು ಹೇಳ್ತೀನಿ. ಮೊದಲು ಆಪಲ್ ಹತ್ರ ಕ್ಲಾರಿಟಿ ತಗೊಳ್ಳಿ. ಸರಿ, ಟ್ರಂಪ್ ಜೊತೆ ನೀವ್ಯಾಕೆ ಜಗಳ ಮಾಡಿದ್ರಿ? ಒಂದೇ ವೇದಿಕೆಯಲ್ಲಿ ಟ್ರಂಪ್ ಕಾಲರ್ ಇಟ್ಕೊಂಡಿದ್ರಂತೆ, ನಿಜನೇನಾ? ರಾಜ, ನಾವು ಫ್ರಾಂಕ್ ಆಗಿ ಮಾತಾಡೋಣ. ಟ್ರಂಪ್ ಅವ್ರ ಕಾಲರ್ ನಾನು ಇಟ್ಕೊಂಡ್ರೆ ಅಮೆರಿಕದ ವಾಪಸ್ ಇಂಡಿಯಾ ಕಳಿಸ್ತಾರ? ಟ್ರಂಪ್ ಅವ್ರ ರೇಂಜ್ ಏನು, ಇಲ್ಲಿ ನನ್ನ ರೇಂಜ್ ಏನು? ಏನಂದ್ರೆ ಅವ್ರು ಮಾಡಿದ ವಿಧಾನ ಇಷ್ಟ ಆಯ್ತು, ಹೆಗಲ ಮೇಲೆ ಕೈ ಹಾಕಿ ವಿಶ್ ಮಾಡಿದೆ, ಅಷ್ಟೇ ನಡೆದಿದ್ದು. ಫೈನಲ್ ಆಗಿ ಒಂದ್ ಹೇಳಿ, ನಿಮ್ಗೆ ಪಾಲಿಟಿಕ್ಸ್ ಬರೋ ಉದ್ದೇಶ ಇದೆಯಾ? ನನಗ ಉದ್ದೇಶನೇ ಇಲ್ಲ. ಯಾಕಂದ್ರೆ ಜನಗಳು ದುಡ್ಡು ತಗೊಂಡು ಕೋಟಿ ಮಾಡ್ತಾರೆ, ನಾಯಕರು ಕೋಟಿ ಇಸ್ಕೊಂಡು ಸೀಟ್ನ ಕೊಡ್ತಾರೆ. ಈ ವಿಧಾನ ನಡೆಯೋ ತನಕ ನಾನು ರಾಜಕೀಯಕ್ಕೆ ಬರಲ್ಲ. ಇದೇ ನೋಡಿ ರಾಜು ಅವ್ರ ಜೊತೆ ಮುಖಾಮುಖಿ. ಏನಯ್ಯ ಕಾರ್ತಿಕ್, ಏನ್ ನಡೀತಾ ಇದೆ ನಿನ್ ಟೀಮಲ್ಲಿ? ಏನಾಯ್ತು ಸರ್? ಏನಾಯ್ತು ಅಂತ ಕೇಳ್ತಿಲ್ಲಯ್ಯ. ಹಾರಿಕಾ ಮಾಡಿದ ಪ್ರೋಗ್ರಾಮ್ ಅಲ್ಲಿ ತುಂಬಾನೇ ಮಿಸ್ಟೇಕ್ಸ್ ಆಗಿದಾವೆ. ಟೀಮ್ ಲೀಡರ್ ಆಗಿ ನೀನೇನ್ ಮಾಡ್ತಿದ್ಯಾ? ಜಪಾನ್ ಕ್ಲೈಂಟ್ ಫೋನ್ ಮಾಡಿ ಏನಂದ್ರು ಗೊತ್ತಾ? ನಿಮ್ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರು. ಅದ್ರ ಬೆಲೆ ಎಷ್ಟು ಗೊತ್ತಾ? ಅಮ್ಮ, ಲಕ್ಷ ಸ್ಯಾಲ್ರಿ ಇಸ್ಕೊಂಡಂಗಲ್ಲ ಅದು. ಪ್ರಾಪರ್ ಆಗಿ ಕೆಲಸ ಮಾಡ್ಬೇಕು. ಕಾರ್ತಿಕ್, ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಬೇಕಾಗಿಲ್ಲ. 2 days ಅಲ್ಲಿ ಪ್ರಾಜೆಕ್ಟ್ ಅಲ್ಲಿರೋ ಪ್ರಾಬ್ಲಮ್ಸ್ ರೆಕ್ಟಿಫೈ ಆಗ್ಬೇಕು ಅಷ್ಟೇ. ದಟ್ಸ್ ಓನ್ಲಿ ಐ ಕ್ಯಾನ್ ಸೇ ಯು. ಯು ಕ್ಯಾನ್ ಗೋ ನೌ. ಸಾರಿ ಸರ್. ಸಾರಿ ಟು ಸೇ ಯು. ಲಿಸನ್ ಹಾರಿಕಾ, ಆಫೀಸ್ ಅಂದ್ರೆ ಇದೆಲ್ಲ ಕಾಮನ್. ಪ್ಲೀಸ್ ಡೋಂಟ್ ಟೇಕ್ ಇಟ್ ಯುವರ್ ಹಾರ್ಟ್. ಕರೆಕ್ಷನ್ಸ್ ಎಲ್ಲ ಇನ್ನೊಂದು ದಿನದಲ್ಲಿ ಸಾಲ್ವ್ ಮಾಡ್ಬೇಕಂತೆ. ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ವರ್ಕ್ ಫಿನಿಶ್ ಮಾಡಕ್ ಲೇಟ್ ಆಗುತ್ತೆ. ನಿನ್ ಮನೆಗೆ ಹೋಗು, ನಾನು ಮುಗಿಸ್ತೀನಿ. ಇಲ್ಲ, ಐ ವಿಲ್ ಸ್ಟೇ ಬ್ಯಾಕ್ ವಿತ್ ಯು. ಇಬ್ರು ಸೇರಿನೇ ವರ್ಕ್ ಫಿನಿಶ್ ಮಾಡೋಣ ಪ್ಲೀಸ್. ಓಕೆ. ಕಾರ್ತಿಕ್, ಬಾಯ್ ಕಣೋ. ಬಾಯ್ ಹಾರಿಕಾ. ಬಾಯ್. ಹಾರಿಕಾ, ಬಾಯ್. See you. Bye. See you.
ಸಾರಿ, ಗೊತ್ತಿಲ್ಲದೆ ನಿದ್ದೆ ಮಾಡಿಬಿಟ್ಟೆ. ಏನು ಪರವಾಗಿಲ್ಲ. ಆ್ಯಂಡ್ ಯಾ ಕೆಲಸನೂ ಆಲ್ಮೋಸ್ಟ್ ಆಯಿತು. ಸೊ ವಂಡರ್ಫುಲ್ ಜಾಬ್. ನೆವರ್ ಎಕ್ಸ್ಪೆಕ್ಟೆಡ್ ಇದನ್ನ. ಒಂದೇ ನೈಟಲ್ಲಿ ಒಂದು ಪ್ರಾಜೆಕ್ಟ್ನ ಎಫೆಕ್ಟಿವ್ ಆಗಿ ಹಾಗೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ಯಾ. ನಿನ್ನ ಬಗ್ಗೆ ಕಾರ್ತಿಕ್ ಎಲ್ಲ ಹೇಳಿದನಮ್ಮ. ವೆರಿ ಗುಡ್ ಜಾಬ್ ಅಮ್ಮ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಯಾ ಸೊ ಶ್ರೀಕಾಂತ್, ಆ ನವೀನ ಆ್ಯಂಡ್ ನೀನು ಸೇರಿ ಪ್ರಾಜೆಕ್ಟ್ ಫಿನಿಶ್ ಮಾಡಿ. ಯು ಟೇಕ್ ದ ಲೀಡ್ ಫ್ರಮ್ ಹಿಯರ್. ಓಕೆ. ಒಂದ್ ವೇಳೆ ನಿಮ್ಗೆ ಏನಾದ್ರು ಟೆಕ್ನಿಕಲ್ ಸಪೋರ್ಟ್ ಬೇಕು ಅಂದ್ರೆ ಕಾರ್ತಿಕ್? ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೇಮ್ ಹಂಸು. ಈ ಹಂಪ್ ಮೇಲೆ ನನ್ನ ಗಾಡಿ ಹತ್ತಿಸ್ಲೇಬೇಕು. ಲೈ ಕಣ್ ಕಾಣಿಸಲ್ವಾ ನೀನ್? ಕೆಲಸ ಹಾಳಾಯ್ತು. ತೆಗಿಯೋ ಏನ ಕಣ್ಕಣ್. ಕಾರ್ತಿಕ್ ಪ್ರಿನ್ಸ್ ಅಲ್ವಾ? ಹೇ, ವಾಟ್ ಎ ಸಡನ್ ಸರ್ಪ್ರೈಸ್ ಮ್ಯಾನ್. ಯಾವಾಗಲೂ ಕಾಲೇಜ್ ಫೇರ್ವೆಲ್ ಅಲ್ಲಿ ನೋಡಿದ್ದೆ. ಏನು ನೀನು ಹಾಗೆ ಬರ್ತಾ ಇದ್ದೆ? ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಿದ್ದೆ ಕಣ. ಏಯ್, ಎಷ್ಟು ಅರ್ಜೆಂಟ್ ಆದ್ರೂ ಕಾರಲ್ಲಿ ಕುತ್ಕೊಂಡು ಹೋಗ್ತೀಯಾ? ಸಾರಿ ಕಣ ಮಚ್ಚ. ಇಟ್ಸ್ ಓಕೆ ಬಿಡು. ಏಯ್, ನಮ್ಮಿಂದ ಟ್ರಾಫಿಕ್ ಆಗಿದೆ ಅನ್ಸುತ್ತೆ. ನೀ ನಂಬರ್ ಹೇಳಿ ಫೋನ್ ಮಾಡ್ತೀನಿ. 9989 502312. ಓಕೆ, ಕಾಲ್ ಮಾಡ್ತೀನಿ. ಓಕೆ ಕಣ, ಬಾಯ್ ಕಣ. ಬಾಯ್. ಚಿಯರ್ಸ್. ಹೌದು, ಮೊನ್ನೆ ಏನೋ ಆ ಸ್ಪೀಡು ಜಸ್ಟ್ ಅಲ್ಲಿ ಮಿಸ್ಸು ಕಣೋ. ಅದ್ರಲ್ಲೂ ಹೊಸ ಕಾರು. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕತೆನೇ ಬೇರೆ. ಲೇ, ಕ್ಲೈಂಟ್ ಇಂದ ಅರ್ಜೆಂಟ್ ಕಾಲ್ ಬಂತು ಅಂತ ಹೋಗ್ತಿದೆ ಕಣ. ಅಬ್ಬಾ, ಕ್ಲೈಂಟ್ ಅಂತೆ. ಏಯ್, ನಿನ್ ಸ್ಪೀಡ್ ನೋಡಿದ್ರೆ ಕ್ಲೈಂಟ್ ಹತ್ರ ಹೋಗೋ ತರ ಕಾಣ್ತಿರ್ಲಿಲ್ವೋ? ಯಾವ್ದೋ ಹುಡುಗಿನ ಚೇಸ್ ಮಾಡ್ತಿರೋ ತರ ಇತ್ತು. ಹಾಗೆಲ್ಲ ಏನೋ ಇಲ್ವಾ? ಏಯ್, ಹೇಳು ನಿಜ ಹೇಳು. ಲೇ ಹೇಳ ಮಗ, ನಾಚಿಕೆ ಪಡ್ಬೇಡ, ಹೇಳು. ಹೇಳ. ನಿಜ ಕಣ, ನಾನು ಫಸ್ಟ್ ಟೈಮ್ ಒಂದು ಹುಡುಗಿ ನೋಡ್ದೆ. ಸಖತ್ತಾಗಿದ್ಲು. ನಿನಗೆ ಗೊತ್ತಿಲ್ದೇನೆ ಸೆಕೆಂಡ್ ಟೈಮ್ ಸಿಕ್ಕಿದ್ಲು. ಆ ಹುಡುಗಿ ಹತ್ರ ಹೋಗ್ತಿದ್ದಾಗ್ಲೆ ನೀನ್ ಅಡ್ಡ ಬಂದು ಎಲ್ಲ ಹಾಳು ಮಾಡಿದ್ದು. ಸಾರಿ ಬ್ರೋ. ಏಯ್, ನಿಂಗೊಂದು ವಿಷಯ ಹೇಳ. 2 ಸರಿ ಸಿಕ್ಕಿರೋ ಹುಡುಗಿ 3ನೇ ಸಲ ಸಿಗ್ತಾಳೆ. ಶಾಸ್ತ್ರ. ನಿಜವಾಗ್ಲೂ ಸಿಗ್ತಾಳ? ಏಯ್, ಬರೀ ಸಿಗೋದಲ್ಲ ಕಣೋ, ಆ ಹುಡುಗಿ ಖಂಡಿತವಾಗ್ಲೂ ನಿಂಗೆ ವರ್ಕೌಟ್ ಆಗ್ತಾಳೆ. ಥ್ಯಾಂಕ್ಸ್ ಸೋ ಮಚ್. ಚಿಯರ್ಸ್. ಅಲ್ಲ, ಶಾಸ್ತ್ರ ಎಲ್ಲ ನಮಗೂ ವರ್ಕೌಟ್ ಆಗುತ್ತೇನೋ? ನಮ್ಗೆ ವರ್ಕೌಟ್ ಆಗಲ್ಲ. ನಮ್ಗೆ ವರ್ಕೌಟ್ ಆಗೋದಿದೆ.